ಶ್ರೀಕೃಷ್ಣನ ಗೀತೋಪದೇಶವು ಜೀವನದ ಅರ್ಥ, ಕರ್ತವ್ಯ, ನೈತಿಕತೆ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಅಮೂಲ್ಯವಾದ ಮಾರ್ಗದರ್ಶನ ನೀಡುತ್ತದೆ. ಇದು ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ ಮತ್ತು ಇಂದಿಗೂ ಜಗತ್ತಿನಾದ್ಯಂತ ಜನರಿಗೆ ಸ್ಫೂರ್ತಿ ನೀಡುತ್ತಿದೆ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಹೇಳಿದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗೀತೆಯನ್ನು ಪಠಿಸುವುದರಿಂದ ಸಿಗುವ ಲಾಭಗಳು ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಸತ್ಯ ಮತ್ತು ಸುಳ್ಳನ್ನು ಬೇರ್ಪಡಿಸಲು ಸಾಧ್ಯವಾಗುತ್ತದೆ, ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ, ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ, ಧರ್ಮ ಬಂಧನದಿಂದ ಮುಕ್ತಿ ಸಿಗುತ್ತದೆ. ಇಂತಹ ಭಗವದ್ಗೀತೆ ಗ್ರಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಕಾರಣದಿಂದ ನ್ಯಾಯಾಲಯದಲ್ಲಿ ಇಂದಿಗೂ ಪ್ರಮಾಣ ಮಾಡಲು ಅನುವು ಮಾಡಿದ್ದಾರೆ. ಇಂತಹ ಗೀತಾಸಾರವನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಮುಂದಾಗಿ ವಿಶೇಷವಾಗಿ ಬೇಲೂರು ತಾಲೂಕು ಯಾದವ ಸಂಘ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮಕ್ಕೆ ಹೊಸ ರೂಪವನ್ನು ನೀಡುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು. ನಿವೃತ್ತ ತಹಶೀಲ್ದಾರ್ ಹಾಗೂ ತಾಲೂಕು ಯಾದವ ಸಂಘದ ಗೌರವಾಧ್ಯಕ್ಷ ಅಣ್ಣೇಗೌಡ ಮಾತನಾಡಿ, ವಿಶ್ವದಲ್ಲೇ ರಾಮಾಯಣ ಮಹಾಭಾರತ ಅತ್ಯಂತ ಪ್ರಮುಖ ಗ್ರಂಥವಾಗಿದೆ. ಕೆಲವರು ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಪೌರಾಣಿಕ ಹಾಗೂ ಕಾಲ್ಪನಿಕ ಎಂದು ಮೊದಲಿಸುತ್ತಾರೆ. ಆದರೆ ಈ ಎರಡು ಬೃಹತ್ ಗ್ರಂಥಗಳನ್ನು ಬಿಟ್ಟು ಯಾವುದೇ ಸಾಹಿತ್ಯ ರಚಿಸಲು ಸಾಧ್ಯವಿಲ್ಲ ಎಂದ ಅವರು, ಕೃಷ್ಣ ಜನ್ಮಾಷ್ಟಮಿಯ ಹಿಂದೂಗಳ ಪ್ರಮುಖ ಹಬ್ಬದಲ್ಲಿ ಒಂದು. ಭಗವಾನ್ ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಇದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಬರುತ್ತದೆ. ಈ ದಿನದಂದು ಭಕ್ತರು ಉಪವಾಸ ಮಾಡುತ್ತಾರೆ, ಕೃಷ್ಣನ ವಿಗ್ರಹವನ್ನು ಪೂಜಿಸುತ್ತಾರೆ ಮತ್ತು ಅವನಿಗೆ ಪ್ರಿಯವಾದ ಭಕ್ಷ್ಯಗಳನ್ನು ಅರ್ಪಿಸುತ್ತಾರೆ. ಈ ಹಬ್ಬವು ಧರ್ಮ, ಪ್ರೀತಿ ಮತ್ತು ತ್ಯಾಗದ ಸಂದೇಶವನ್ನು ಸಾರುತ್ತದೆ ಎಂದರು. ತಮ್ಮ ಕವಿತೆಗಳನ್ನಾಗಲಿ ಸಾಹಿತ್ಯವನ್ನಾಗಲಿ ವಿಮರ್ಶೆಯನ್ನೇ ಆಗಲಿ ಬರಲಿಕ್ಕಾಗೋದಿಲ್ಲ. ಅಷ್ಟು ಗೀತೆಯಲ್ಲಿ ಸಾರಾಂಶವನ್ನ ಆತ ಇಟ್ಟಿದ್ದಾರೆ ಅಂತ ಹೇಳ್ತಾ, ನಾವು ಹೇಗೆ ಆ ಕೃಷ್ಣನ ಜೀವನ ಬದುಕನ್ನು ಅರ್ಥ ಮಾಡ್ಕೋಬೇಕಾಗ್ತಿದೆ ಅಂತ ಹೇಳ್ತಾ, ನಾನು ಯಾದವ ಸಂಘದ ಬಗ್ಗೆ ಇಲ್ಲಿನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗ್ತಿದೆ. ನಾನು ಕಂಡಂಗೆ ನಾನು 2007ರಲ್ಲಿ ಪತ್ರಿಕೋದ್ಯಮವನ್ನು ಪ್ರವೇಶವನ್ನು ಮಾಡಿದಂಥ ದಿನಗಳಿಗೆ ಈ ಕೃಷ್ಣನ ಜಯಂತಿಗಳನ್ನು ಆಚರಣೆ ಆಗ್ತಿರ್ಲಿಲ್ಲ. ಆಮೇಲೆ ಬೇಲೂರಿನಲ್ಲಿ ಅಂತ ಒಂದು ಮಂಟಪವನ್ನು ಕಟ್ಟಿ ಮಡಿಕೆ ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಆದರೆ ಈಗ ನಮ್ಮ ಯಾದವ ಸಂಘ ಒಂದು ಅಸ್ತಿತ್ವಕ್ಕೆ ಬಂದು ಸಮಾಜದಲ್ಲಿ ಸುಮಾರು ಒಂದು 50,000 ಜನ ಸೇರ್ತಾರೆ. ಪ್ರಾಯಶಃ ಇನ್ನೊಂದು ತಿಂಗಳಿಗೆ ಅವರಿಗೆ ಡೇಟ್ ಅನ್ನು ಕೊಡ್ತಾರೆ ಅಂತ ಕಾಣ್ತಿದೆ. ಅವತ್ತು ಸುಮಾರು ಜನಕ್ಕೆ ದಾಸೋಹವನ್ನು ಮಾಡಿಸಿ ಆ ಮಡಿಕೆ ಹೊಡೆಯುವಂತ ಇದರಲ್ಲಿ ಅಷ್ಟು ಅದ್ದೂರಿಯಾಗಿ ಕೃಷ್ಣನನ್ನ ಹಾಲು ಮಡಿಕೆಯನ್ನು ಹೊಡೆಯುವಂತ ಕೆಲಸ ಒಂದು ನೋಟ ಐತಲ್ಲ, ಆ ಸಂಪ್ರದಾಯ ನಿಜಕ್ಕೂ ಕೂಡ ನಾನು ಯಾದವ ಸಂಘಕ್ಕೆ ಈ ಮೂಲಕವಾಗಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ವಿಶೇಷವಾಗಿ ನಾನು ಕೂಡ ನ್ಯೂಸ್ ಮಾಡಿದ್ದೆ, ಅವರು ಪಂಚಲೋಹದ ಕೃಷ್ಣನನ್ನ ನಮ್ಮ ದೇವಾಲಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ವಿಗ್ರಹ ಅದಕ್ಕೂ ಕೂಡ ಚಪ್ಪಾಳೆ ಮೂಲಕವಾಗಿ ಹೊಂದಿಸಬೇಕು. ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ ಶಿರಸ್ತೇದಾರ್ ಶ್ವೇತಾ, ತಾಲೂಕು ಯಾದವ ಸಂಘದ ಅಧ್ಯಕ್ಷ ರಮೇಶ್ ಯಾದವ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮಾನವ ಮಂಜೇಗೌಡ, ಯಾದವ ಸಂಘದ ಪದಾಧಿಕಾರಿಗಳಾದ ಎಸ್ಕೆ ನಾಗೇಶ್, ಕೇಶವಮೂರ್ತಿ, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಶಿವಮರಿಯಪ್ಪ, ಅಕ್ಷರ ದಾಸೋಹ ಅಧಿಕಾರಿ ಧನಂಜಯ, ನಟರಾಜ್, ಆಡಿಟರ್ ಕೃಷ್ಣಮೂರ್ತಿ, ಬಿಸಿ ಆನಂದ್, ಯಾದವ ಸಂಘದ ಸದಸ್ಯರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.